ನಿಶ್ಚಯವಾದ ಮದುವೆ. ಪಂಢರಾಪುರದ ದೇಗುಲದಲ್ಲಿ ಒಲ್ಲದ ಸೋದರ ಮಾವನ ಜೊತೆಗೆ ಮದುವೆ ನಡೆಯಲು ಎಲ್ಲ ಸಿದ್ಧತೆಗಳು ನಡೆದಿದ್ದವು. ಮಾವಿನೆಲೆಯ ತೋರಣಗಳಿಂದ ಕಲ್ಯಾಣ ಮಂಟಪವನ್ನು ಅಲಂಕಾರ ಮಾಡಲಾಗಿತ್ತು. ಎಲ್ಲೆಡೆಯಲ್ಲೂ ವಾದ್ಯಗಳ ಸದ್ದು ಕಿವಿಯಲ್ಲಿ ಮಂಗಳಕರವಾಗಿ ಕೇಳ್ತಾ ಇತ್ತು. ಕೈಗಳಿಗೆ ಮದರಂಗಿಯ ಕೆಂಪು ಬಣ್ಣ ಬಳಿದುಕೊಂಡಿದ್ದ ಮದುಮಗಳು ಒಂದೇ ಸಮ ಅರಳಿದ ಕುಸುಮದಂತೆ ಹೊಳಿತಾ ಇದ್ಲು. ಮದುಮಗ ಆಗ ತಾನೇ ಕಡೆಗೋಲಿನಲ್ಲಿ ಕಡೆದಿಟ್ಟ ನವನೀತದಂತೆ ಮೃದು ಮನಸ್ಸಿನ ಕೋಮಲ ನವಭಾವಗಳೊಂದಿಗೆ ಹಸೆಮನೆಯಲ್ಲಿ ಹೊಸ ಕನಸುಗಳನ್ನು ಕಾಣ್ತಾ ಇದ್ನು. ಹುಡುಗಿಯ ಗೆಳತಿ ಮದುವಣಗಿತ್ತಿ ಸೌಮ್ಯಾಗೆ, ಇರ್ಲಿ, ಸಮಾಧಾನ ತಂದುಕೋ, ಹೆಣ್ಣು ಜನ್ಮನೇ ಇಷ್ಟು, ಎಷ್ಟೆಷ್ಟು ಆಸೆ ಪಡ್ತೇವೆ, ಆದರೆ ಕೊನೆಗೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿಬೇಕು ಕಣೆ ಎಂದು ಸಮಾಧಾನಪಡಿಸಿ ಆಕೆಯ ಅಲಂಕಾರದ ವೈಭವವನ್ನು ಮುಗಿಸಿ, 10 ನಿಮಿಷ ಬರುವೆ, ನಮ್ಮ ತಾಯಿ ಫೋನ್ ಮಾಡ್ತಾ ಇದ್ದಾರೆ ಎಂದು ಮಾತನಾಡಲು ಹೊರಟು ಹೋದ್ರು. ಅದೇ ಕ್ಷಣವನ್ನು ಸರಿಯಾಗಿ ಬಳಸಿಕೊಂಡು ಅಲ್ಲಿಂದ ಯಾರಿಗೂ ಗೊತ್ತಾಗದಂತೆ ಮದುವೆ ಹೆಣ್ಣು ಸೌಮ್ಯ ಪರಾರಿಯಾದ್ಲು. ಸ್ವಲ್ಪ ಸಮಯದ ನಂತರ, ಸೌಮ್ಯ ಎಲ್ಲಿದ್ಯಾ, ಬೇಗ ಬಾ, ಸಮಯ ಮೀರ್ತಾ ಇದೆ, ಎಲ್ಲಿ ಹೋದೆ ಹಾಳಾಗಿ, ಇನ್ನೂ ಅಲಂಕಾರ ಮುಗಿದಿಲ್ವೇನೆ ಎಂದರು. ಕಮಕ್ಕಿಮಕ್ಕೆನ್ನದ ಮಗಳನ್ನು ನೋಡಿ ಕಿಟಕಿಯಲ್ಲಿ ಕಣ್ಣಾಡಿಸಿದಳು. ಅಲ್ಲಿ ಆಕೆಯ ಸುಳಿವೇ ಇರಲಿಲ್ಲ. ಒಂದು ಕ್ಷಣದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ. ಹುಡುಕಿದ್ರು ಒಳಗೂ ಇಲ್ಲ ಹೊರಗೂ ಇಲ್ಲ. ಗಾಬರಿಯಿಂದ ಓಡಿ ಬಂದ ಸೌಮ್ಯಾಳ ಗೆಳತಿ, ಅಮ್ಮ ಏನಾಯ್ತಮ್ಮ ಎಂದು ಗೆಳತಿಯ ತಾಯಿಯನ್ನು ಕೇಳಿದಳು. ಏನು ಹೇಳಮ್ಮ, ಸೌಮ್ಯ ಕಾಣೆಯಾಗಿದ್ದಾಳೆ, ಎಲ್ಲೂ ಇಲ್ಲ ಎಂದರು ಸೌಮ್ಯಾಳ ತಾಯಿ. ಕಡೆಗೂ ಸೌಮ್ಯ ಹೇಳಿದಂತೆ ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿ ನೆನೆಸಿದ ಗೆಳತಿ, ಎಲ್ಲೇ ಎಲ್ಲೋ ಇರಬಹುದಮ್ಮ, ನೋಡೋಣ ಎಂದಳು. ಹಾಗಾದರೆ ಸೌಮ್ಯ ಎಲ್ಲಿಗೆ ಹೋಗಿರಬಹುದು, ಏನಾಯಿತು, ಈ ಮದುವೆ ಒಳಗೆ ಇಷ್ಟವಿತ್ತೋ ಇಲ್ವೋ, ಹೀಗಾಗಲು ಕಾರಣ ಏನು? ಅಲ್ಲಿಂದ ಪಲಾಯನಗೈದ ಸೌಮ್ಯ ಕಾಣದಂತೆ ಕಣ್ಮರೆಯಾದಳು. ಸುಳಿವೇ ಇಲ್ಲದ ಸುಳಿಗಾಳಿಯಂತೆ ಹಾಗೆ ಇದ್ದು ಹೀಗೆ ಕಣ್ಮರೆಯಾದಳು. ಈ ಮದುವೆ ನಡೀತಾ ಇದ್ದ ದೇಗುಲದಲ್ಲಿ ಇದ್ದಕ್ಕಿದ್ದಂತೆ ಮೌನ ಆವರಿಸಿತು. ಜೊತೆಗೆ ಮದುವೆ ಅರ್ಧಕ್ಕೆ ನಿಂತು ಹೋಯಿತು. ಮದುಮಗ ಜೋಲು ಮುಗದಿಂದ ಮದುವೆಯ ಕನಸುಗಳನ್ನು ಅದುಮಿಟ್ಟುಕೊಂಡು, ಅಕ್ಕ ಇರ್ಲಿ ಬಿಡು, ಮತ್ತೆ ಅವಳು ಬಂದಾಗ ನೋಡ್ತೇನೆ, ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಎನ್ನುತ್ತಾ ಒಳಗೊಳಗೆ ನೊಂದುಕೊಂಡ ಸೌಮ್ಯಾಳ ಸೋದರ ಮಾವ ಶಿವ ಅವಳದೇ ಧ್ಯಾನದಲ್ಲಿ ಮಗ್ನನಾಗಿದ್ದ. ಅಷ್ಟರಲ್ಲಿ ಆಳೊಬ್ಬ ಬಂದು, ಅಮ್ಮವ್ರೆ, ಚಿಕ್ಕಮ್ಮವರು ಹೊಳೆ ದಡತ್ತವ ತೆಪ್ಪ ಏರಿ ಹೋಗ್ತಾ ಇದ್ದದ್ದನ್ನು ನೋಡಿದೆ ಎಂದು ಹೇಳಿದ. ಎಲ್ಲರೂ ಅವಸರವಸರದಲ್ಲಿ ಸೌಮ್ಯಾಳ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದರು. ಸೌಮ್ಯಾಳ ಅಜ್ಜ ಯಂಕನಗೌಡ ವಿಷಯ ತಿಳಿದ ಮರುಕ್ಷಣವೇ, ಹುಚ್ಚು ಹುಡುಗಿ, ನಮ್ಮ ಮನೆತನದ ಮಾನ ಮರ್ಯಾದೆ ಕಳೆದು ಮಸಿ ಹಚ್ಬಿಟ್ಲು ಎನ್ನುವ ಕೊರಗಿನಲ್ಲೇ ಪರಂಧಾಮಕ್ಕೆ ಸೇರಿದ್ರು. ಇದನ್ನು ನೋಡ್ತಾ ಇದ್ದಂತೆ ಯಂಕನಗೌಡರ ಮಗ ಅಂದರೆ ಸೌಮ್ಯಾಳ ಅಪ್ಪ ಶಂಕರಗೌಡ ತಂದೆಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸಿದ್ರು. ಪರಿಸ್ಥಿತಿ ಹೀಗಾಗಿದ್ದರಿಂದ ಒಂದಿಬ್ಬರು ಆಳುಗಳನ್ನು ಬಿಟ್ಟು ಸೌಮ್ಯಾಳನ್ನು ಹುಡುಕಲು ಮುಂದಾದರು. ಮದುವೆ ಮನೆ ಮಸಣವಾಯಿತು. ಎಲ್ಲೆಲ್ಲೂ ಈಗ ನೀರವ ಮೌನ. ಮನೆಯ ಹಿರಿ ಜೀವ ಯಂಕನಗೌಡನವರು ತೀರ್ಕೊಂಡಿದ್ದು ಕುಟುಂಬದಲ್ಲಿ ಎಲ್ಲರಿಗೂ ಅತಿ ದುಃಖ ಉಂಟಾಗಿತ್ತು. ನಂತರ ಯಂಕನಗೌಡರ ಅಂತ್ಯ ಸಂಸ್ಕಾರ ದುಃಖದಿಂದ ನೆರವೇರಿತು. ಸೌಮ್ಯಾಳ ವರ್ತನೆಯಿಂದ ಎಲ್ಲರ ಮನಸ್ಸು ಘಾಸಿಗೊಂಡು ಇಡೀ ಶಾಪ ಹಾಕಿದ್ರು. ಅದೇ ಸಮಯಕ್ಕೆ ಹುಡುಕಾಟ ನಡೆಸ್ತಾ ಇದ್ದವರ ಕಡೆಯಿಂದ ಫೋನ್ ಬಂದಿತು. ಹಲೋ ಅಮ್ಮವ್ರೆ, ನಾನು ಸುಬ್ಬು. ತೆಪ್ಪ ಏರಿ ಬಂದರೂ ಕೂಡ ಚಿಕ್ಕಮ್ಮವರ ಸುಳಿವು ಇಲ್ಲವೇ ಇಲ್ಲ ಎಂದ. ಸರಿ, ನೀವು ಆದಷ್ಟು ಬೇಗ ವಾಪಸ್ ಬನ್ನಿ, ಹುಷಾರು ಎಂದು ಫೋನ್ ಇಟ್ಲು ಸೌಮ್ಯಾಳ ತಾಯಿ. ಈ ದರಿದ್ರ ಈ ರೀತಿ ಮರ್ಯಾದೆ ಕಳೀತಾಳೆ ಅಂತ ಗೊತ್ತಿದ್ರೆ ನಾನು ಮೊದಲೇ ಸತ್ತು ಬಿಡ್ತಾ ಇದ್ದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಅತ್ತ ಸೌಮ್ಯ ನದಿ ದಾಟಿ ಓಡ್ಬೇಕನ್ನೋಷ್ಟರಲ್ಲಿ ದಟ್ಟ ಕಾಡಿನ ಮಧ್ಯೆ ದಾರಿ ತಪ್ಪಿಸ್ಕೊಂಡ್ಲು. ಹೋಗಲು ದಾರಿ ಗೊತ್ತಿಲ್ಲ. ಯಾರಿಗಾದರೂ ಫೋನ್ ಮಾಡೋಣವೆಂದರೆ ನೆಟ್ವರ್ಕ್ ಸಿಗದೆ ಬಲು ಗೊಂದಲದ ಸಮಸ್ಯೆಗೆ ಸಿಲುಕೊಂಡ್ಲು. ಅಲ್ಲದೆ ಅಜ್ಞಾತ ಪ್ರದೇಶದಲ್ಲಿ ಸಿಲುಕಿದ ಅವಳು ಅಜ್ಞಾನಿ ಅಂತಾದಳು. ಅಲ್ಲೇ ಎಲ್ಲರನ್ನೂ ನೆನೆದು ನಿದ್ದೆಗೆ ಜಾರಿದಳು. ಸಮಯ ಕಳೆಯಿತು. ಸೂರ್ಯ ನಡು ನೆತ್ತಿಯಿಂದ ಪಡುವಣಕ್ಕೆ ಜಾರಿದ. ಇನ್ನೇನು ಎಲ್ಲೆಲ್ಲೂ ನಾಯಿ, ನರಿ, ಸಿಂಹ, ಹುಲಿಗಳ ಕೂಗು ಕೇಳಿದಂತಿತ್ತು. ಅವಳು ಕಣ್ಣು ತೆರೆದು ನೋಡಿದರೆ ಯಾವುದೋ ಕಾಡಿನ ದೇವಿಯ ಮುಂದೆ ಅವಳನ್ನು ಬಲಿಪಶುವನ್ನಾಗಿ ನಿಲ್ಲಿಸಿದ್ದರು. ಬೊಬ್ಬೆ ಹೊಡೆದರೂ ಕೇಳುವವರಿಲ್ಲ.
ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಭಯವಾಯಿತು. ಮನದಲ್ಲಿ ನೊಂದುಕೊಂಡು ಅತ್ತು ಚೀರಾಡಿದಳು, ನರಳಾಡಿದ್ಳು. ತಾನು ಹೀಗೆ ಮಾಡಬಾರ್ದಿತ್ತು ಎಂದು ತನ್ನನ್ನು ತಾನೇ ಹಳಿದುಕೊಂಡಳು. ಆದರೂ ಆ ಕಾಡಿನ ಜನರಿಗೆ ಅವಳನ್ನು ನೋಡಿ ಎಳ್ಳಷ್ಟು ಕನಿಕರ ಬರಲಿಲ್ಲ. ಇನ್ನು ತನ್ನ ಪ್ರಾಣ ಆ ಪರಮೇಶ್ವರನ ಪಾದ ಸೇರುವುದು ಗ್ಯಾರಂಟಿ ಎಂದು ನಿಶ್ಚಯಿಸಿದ್ಲು. ಇದರ ಬದಲು ಸೋದರ ಮಾವನನ್ನು ಮದುವೆಯಾಗಿದ್ದಿದ್ರೆ ಎಷ್ಟೋ ಪಾಲು ಉತ್ತಮವಾಗಿರ್ತಾ ಇತ್ತು ಎಂದು ಗೊಣಗಿದಳು. ಕಳೆದು ಹೋದ ಕ್ಷಣ ಮತ್ತೆ ಬರುವುದಿಲ್ಲ ಎನ್ನುವ ಮಾತು ನೆನೆದು ಜೀವವನ್ನು ಕಳೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಗುಂಡಿನ ಸದ್ದು ಕೇಳಿಸಿತು. ಆ ಶಬ್ದಕ್ಕೆ ಕಾಡಿನ ಜನರು ಬೆಚ್ಚಿಬಿದ್ರು. ಅಲ್ಲಿ ರಣಧೀರನಂತೆ ಆಗಮಿಸಿದ್ದು ಇವಳ ಪ್ರಿಯಕರ ರಾಕೇಶ್. ಮಿಂಚಿನಂತೆ ಆಗಮಿಸಿ ಇವಳಲ್ಲಿ ನವ ಉತ್ಸಾಹ ತುಂಬಿ ಎಲ್ಲರನ್ನೂ ಹೆದರಿಸಿ ಅಲ್ಲಿಂದ ಪರಾರಿಯಾದ್ರು ಆ ಪ್ರೇಮಿಗಳು. ಆ ಕಾಡನ್ನು ದಾಟಿದ ಪ್ರೇಮಿಗಳು ಹೇಗೋ ಏನೋ ರೈಲ್ವೆ ಸ್ಟೇಷನ್ ಹತ್ರ ಬಂದು ಪರಸ್ಪರ ತಬ್ಬಿಕೊಂಡ್ರು. ಸೌಮ್ಯ, ರಾಕು, ನೀನು ಬರದಿದ್ರೆ ನನ್ನ ಪ್ರಾಣ ಯಮನ ಕೈಯಲ್ಲಿಡ್ತಾ ಇತ್ತು ಎಂದು ಕಣ್ಣೀರ ಧಾರೆ ಸುರಿಸಿದಳು. ನನಗೆ ನೀನು ಫೋನ್ ಮಾಡಿದಾಗ ಕಾಡಿನಲ್ಲಿ ಹೀಗೇನಾದರೂ ಅವಘಡ ಸಂಭವಿಸುತ್ತೆ ಎಂದು ಗೊತ್ತಿತ್ತು. ಇರಲಿ ಬಿಡು, ಈಗೇಕೆ ಆ ಚಿಂತೆ, ನಾನಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾ ಬಲವಾದ ಹಿಡಿತದಲ್ಲಿ ಪರಸ್ಪರ ಅಗಲದ ಜೀವಗಳಂತೆ ಒಬ್ಬರನ್ನೊಬ್ಬರು ತಪ್ಪಿಕೊಂಡ್ರು. ಇಬ್ಬರು ರೈಲಿನ ಆಗಮನಕ್ಕಾಗಿ ಕಾದು ಕುಳಿತರು. ಆಗ ಸಮಯ ರಾತ್ರಿ 10 ಗಂಟೆ ದಾಟಿತ್ತು. ಸೌಮ್ಯ, ಸ್ವಲ್ಪ ಇಲ್ಲೇ ಇರು, ಈಗ ಯಾವ ರೈಲು ಇದೆ ಎಂದು ಸ್ಟೇಷನ್ ಮಾಸ್ಟರನ್ನು ಕೇಳಿ ಬರ್ತೀನಿ ಎಂದ ರಾಕೇಶ್. ಸರಿ ಎಂದಳು ಸೌಮ್ಯ. ರಾಕೇಶ್ ಸ್ಟೇಷನ್ ಮಾಸ್ಟರ್ ಬಳಿ ಹೋಗಿ, ಸರ್ ಹೇಳಿ, ಏನಾಗಬೇಕಿತ್ತು ಕೇಳಿದರು ಸ್ಟೇಷನ್ ಮಾಸ್ಟರ್. ತಿರುಚಿಗೆ ಹೋಗಲು ಗಾಡಿ ಯಾವುದಿದೆ, ಎಷ್ಟೊತ್ತಿಗೆ ಬರುತ್ತದೆ? ಈಗ 11 ಗಂಟೆಗೆ ನಾಗರಕೋಯಿಲ್ ರೈಲು ಇದೆ, ಅದು ಬೆಳಿಗ್ಗೆ 6 ಗಂಟೆಗೆ ತಿರುಚಿಗೆ ಹೋಗುತ್ತೆ. 2 ಟಿಕೆಟ್ ಖರೀದಿಸಿದ ರಾಕೇಶ್, ನಾಳೆ ಬೆಳಿಗ್ಗೆ 6 ಗಂಟೆಗೆ ತಿರುಚಿಗೆ ಹೋಗ್ತೇವೆ, ಡೋಂಟ್ ವರಿ ಎಂದು ಸೌಮ್ಯಳನ್ನು ಸಮಾಧಾನ ಪಡಿಸಿದ. ಅಷ್ಟು ಹೊತ್ತಿಗೆ ಗುಡುಗು ಸಿಡಿಲಿನ ಮಳೆಯ ಆರ್ಭಟ ಪ್ರಾರಂಭವಾಯಿತು. ಹೊಟ್ಟೆ ಕೂಡ ಹಸಿತಾ ಇತ್ತು. ತಿನ್ನಲು ಕುಡಿಯಲು ಏನೂ ಇರಲಿಲ್ಲ. ಸರಿ, ಹೇಗೋ ರೈಲು ಗಾಡಿ ಬಂದಿತು. ಇಬ್ಬರು ಗಾಡಿ ಹತ್ತಿ ಕುಳಿತರು. ರಾಕು, ನನ್ನ ಕೈ ಬಿಡಬೇಡ, ನಿನ್ನನ್ನೇ ನಂಬಿದ್ದೇನೆ ಎಂದು ಅಳುತ್ತಾ ನಿದ್ದೆಗೆ ಜಾರಿದಳು. ರಾಕೇಶ್ ವಿಚಾರ ಮಗ್ನನಾಗಿದ್ದ. ರೈಲು ಗಡಗಡ ಎಂದು ಸದ್ದು ಮಾಡುತ್ತಾ ಸಾಗ್ತಾ ಇತ್ತು. ಸೌಮ್ಯ ಮನೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಾಗಿದಳು. ಈ ಮಧ್ಯೆ ಸಮಯ ರಾತ್ರಿ 1 ಗಂಟೆ. ಸುಲ್ಲಾಪುರ ಬೈಪಾಸ್ ಹತ್ರ ಗಾಡಿ ಒಮ್ಮಿಂದೊಮ್ಮೆಲೆ ದಡಕ್ಕೆಂದು ನಿಂತೇ ಬಿಟ್ಟಿತು. ರಾಕೇಶ್ ಎದ್ದು ತಿನ್ನಲು ಏನಾದರೂ ತರೋಣವೆಂದು ಕೆಳಗಿಳಿದ. ಅಲ್ಲಿ ಸಿಗುವ ಗಿರ್ಮಿಟ್ 4 ಪಾರ್ಸೆಲ್ ಕಟ್ಟಿಸಿಕೊಂಡು ಜೊತೆಗೆ ನೀರಿನ ಬಾಟಲ್ ತಂದ. ಸೌಮ್ಯ ಏಳು ಎಂದು ಅವಳನ್ನು ಎಬ್ಬಿಸಿ ಗಿರ್ಮಿಟ್ ತಿನ್ನಿಸಿದ. ರಾಕೇಶ್ ಗಿರ್ಮಿಟ್ ತಿನ್ನುತ್ತಾ ಒಂದೆರಡು ಪ್ರೀತಿಯ ಮಾತುಗಳನ್ನು ಆಡಿದ. ಅವಳು ಕೂಡ ಮನೆಯವರನ್ನು ನೆನೆಸಿಕೊಂಡ್ರು. ಇವನ ಪ್ರೀತಿಯ ಮುಂದೆ ಅದು ಒಂದು ಕ್ಷಣ ಬಿದ್ದ ಕನಸಿನಂತೆ ಮರ್ತೇ ಹೋಯಿತು. ಗಾಡಿ ಮತ್ತೆ ಪ್ರಾರಂಭ ಆಯಿತು. ಮತ್ತೆ ಪ್ರೇಮಿಗಳಿಬ್ಬರು ಇದ್ರ ಲೋಕಕ್ಕೆ ಜಾರಿದರು. ಸಮಯ 2:30 ಗಂಟೆ. ಎಚ್ಚರಗೊಂಡ ಸೌಮ್ಯ ತನ್ನ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕತೊಡಗಿದಳು. ಅವಳು ಹುಟ್ಟಿದ್ದು ಕಲಬುರಗಿಯಲ್ಲಿ. ತಂದೆ ಶಂಕರಗೌಡ, ಅಜ್ಜ ಯಂಕನಗೌಡ. ಊರಿನ ದೊಡ್ಡ ಗೌಡರ ಮನೆತನ ಅವರದು. ಆಳು ಕಾಳು ಜೊತೆಗೆ ಎಲ್ಲೆಲ್ಲೂ ಹೊಲ ಮನೆ, ಜೊತೆಗೆ ಒಬ್ಬ ತಮ್ಮ. ತಾನ್ಯಾಕೆ ಹೀಗೆ ಮಾಡಿದೆ? ನಾನು ಮಾಡಿದ್ದು ತಪ್ಪಾಯ್ತೆ? ನಾನು ಮಾಡಿದ್ದು ಸರಿಯೇ? ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಕಲಿತಿದ್ದು ತಪ್ಪಾಯ್ತೆ? ಎಲ್ಲವೂ ಪ್ರಶ್ನೆಯಾಗಿ ಉಳಿದವು. ರಾಕೇಶ್ನ ಅಂತರಾಳವನ್ನು ಸೌಮ್ಯ ಅರ್ಥ ಮಾಡಿಕೊಳ್ಳದೆ ಮೇಲ್ನೋಟ ಮಾತ್ರ ನಂಬಿದ್ದಳು. ಇಷ್ಟಕ್ಕೂ ರಾಕೇಶ್ ಒಬ್ಬ ದುಷ್ಟ ಹೆಣ್ಣು ಮಕ್ಕಳ ಮಾರಾಟದ ಏಜೆಂಟ್ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಬಹುಶಃ ಅವನ ಮೇಲ್ನೋಟದ ಮುಗ್ಧ ನಗೆಯನ್ನು ನಂಬಿ ಮರುಳಾದ ಹೆಣ್ಣು ಸೌಮ್ಯ. ರಾಕೇಶ್ ಅವಳನ್ನು ಹೇಗಾದರೂ ಮಾಡಿ ರೆಡ್ ಲೈಟ್ ಏರಿಯಾಕ್ಕೆ ಲಕ್ಷಾಂತರ ರೂಪಾಯಿಗಳಿಗೆ ಮಾರಬೇಕೆಂದು ನಿಶ್ಚಯಿಸಿ ಕರೆದುಕೊಂಡು ಹೊರಟಿದ್ದ. ಸೌಮ್ಯಳಿಗೆ ಎಚ್ಚರ ಆಯಿತು. ಕಣ್ತೆರೆದು ನೋಡಿತು. ಹೊರಗಡೆ ಚುಮು ಚುಮು ಬೆಳಕು. ಸೂರ್ಯ ಆಗ ತಾನೇ ಡ್ಯೂಟಿಗೆ ಹಾಜರಾಗ್ತಾ ಇದ್ದ. ನಿತ್ಯ ಕರ್ಮಗಳನ್ನು ರೈಲಿನಲ್ಲೇ ಮುಗಿಸಿ ಬಂದವಳಿಗೆ ರಾಕೇಶ್ ಕುಡಿಯಲು ಚಹಾ ತಂದುಕೊಟ್ಟ. ಚಹಾವನ್ನು ಹೀರುತ್ತಾ ಸವಿ ಮಾತುಗಳನ್ನಾಡುತ್ತಾ ರಾಕೇಶ್ನ ಜೊತೆ ಆಡುತ್ತಾ ಅವನ ಭುಜದ ಮೇಲೆ ಒರಗಿ ಅವನ ಕೈ ಹಿಡಿದುಕೊಂಡು, ರಾಕೇಶ್, ನನ್ನ ಕೈ ಬಿಡುವುದಿಲ್ಲ ತಾನೆ ಎಂದು ಪದೇ ಪದೇ ಕಣ್ಣೀರಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಡೋಂಟ್ ವರಿ ಸೌಮ್ಯ, ನಾನಿರುವಾಗ ನಿಮ್ಗ್ಯಾಕೆ ಚಿಂತೆ ಎಂದು ಸಮಾಧಾನ ಪಡಿಸಿದ. ಗಾಡಿ ಚಲಿಸ್ತಾ ಇತ್ತು. ತಿರುಚಿ 10 ಕಿಲೋಮೀಟರ್ ಇದೆ ಎಂದು ರಾಕೇಶ್ ಯಾರಿಗೂ ಫೋನ್ ಮಾಡಿ, ನಾನು ಬರ್ತಾ ಇದ್ದೇನೆ,
ಎಲ್ಲ ವ್ಯವಸ್ಥೆ ಮಾಡು ಎಂದು ತಿಳಿಸಿದ. ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ಸೌಮ್ಯ ಕೇಳಿದ್ಲು. ಹೋಟೆಲ್ ರೂಮ್ ಬುಕ್ ಮಾಡ್ತಾ ಇದ್ದೇನೆ ಎಂದು ಸವಿಯಾಗಿ ಮಾತನಾಡುತ್ತಾ ಮಸ್ಕ ಹೊಡೆದ. ತಿರುಚಿ ನಿಲ್ದಾಣ ಬಂದಿತು. ಪ್ರಯಾಣಿಕರು ಗುಂಪು ಗುಂಪಾಗಿ ಇಳಿದು ಹೊರಟರು. ಸೌಮ್ಯ ಮತ್ತು ರಾಕೇಶ್ ಇಳಿದರು. ಟ್ಯಾಕ್ಸಿ ರೆಡಿ ಇತ್ತು. ಹೋಟೆಲ್ ವೈಭವ್ಗೆ ಹೊರಡೋಣವೇ ಎಂದು ಹೇಳಿ ಟ್ಯಾಕ್ಸಿಯಲ್ಲಿ ಹೋಟೆಲ್ ವೈಭವ್ ತಲುಪಿ ರೂಮಿಗೆ ಹೋದರು. ಇಬ್ರು ಫ್ರೆಶ್ ಅಪ್ ಆದರು. ಅಷ್ಟರಲ್ಲಿ ಬಾಗಿಲ ಬೆಲ್ ಸದ್ದಾಯಿತು. ಯಾರಿರಬಹುದು ಎಂದು ಬಾಗಿಲು ತೆರೆದಾಗ ಟಿಫಿನ್ ಎಂದು ಮಾಣಿ ಬಂದು ನಿಂತಿದ್ದ. ಓ, ಟಿಫಿನ್ ಬಂದಿತು ಎನ್ನುತ್ತಾ ಹೊಟ್ಟೆ ತುಂಬ ತಿಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಸೌಮ್ಯ. ರಾಕೇಶ್ ಕೂಡ ಟಿಫಿನ್ ತಿಂದ. ಇಬ್ಬರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು. ಸೌಮ್ಯ, ನಾನು ಒಂದು ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದೆ, ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು. ಆ ಕೆಲಸ ಸಿಕ್ಕರೆ ಒಬ್ಬ ಮನುಷ್ಯನನ್ನು ನಿನ್ನ ಹತ್ರ ಕಳಿಸ್ತೀನಿ, ಅವನ ಜೊತೆಗೆ ನೀನು ಬಂದುಬಿಡು ಎಂದು ಹೇಳಿ ಹೊರಟು ಹೋದ. ಸೌಮ್ಯಳಿಗಾಗಿ ಅವಳ ಮನೆಯಲ್ಲಿ ನಿರಂತರ ಶೋಧ ನಡೆಯುತ್ತಲೇ ಇತ್ತು. ಅವಳ ತಂದೆ ಶಂಕರಗೌಡ ಮಗಳ ಈ ದುಷ್ಕೃತ್ಯಕ್ಕಾಗಿ ಶಪಿಸಿ ಶಪಿಸಿ ಚೀಮಾರಿ ಹಾಕ್ತಾ ಇದ್ದ. ಎಷ್ಟು ದಿನ ಕಾಯ್ದುಕೊಂಡಿದ್ದಳು ಹೀಗೆ ಮಾಡಲಿಕ್ಕೆ. ನಮ್ಮ ಹೊಟ್ಟೆ ಉರಿಸುವುದಕ್ಕೆ ಹುಟ್ಟಿದ ಅನಿಷ್ಟ ಪಿಂಡ ಇದು ಎಂದು ಬಾಯಿಗೆ ಬಂದಂತೆ ಬೈಯುತ್ತಲೇ ಇದ್ದರು. ಅವಳ ತಾಯಿಯಂತೂ ಜೀವಂತ ಶವವಾಗಿ ಊಟ ನಿದ್ದೆ ಇಲ್ಲದೆ ಮಗಳಿಗಾಗಿ ಹಂಬಲಿಸ್ತಾ ಇದ್ಲು. ಜನರಂತೂ ಅವರ ಪರಿಸ್ಥಿತಿ ಕಂಡು ಎಂಥ ಮನೆತನದವರಿಗೆ ದೇವರು ಎಂಥ ಶಿಕ್ಷೆ ಕೊಟ್ಟುಬಿಟ್ಟ, ಪಾಪ ಹೀಗಾಗಬಾರ್ದಿತ್ತು ಎಂದು ದೇವರನ್ನೇ ಶಪಿಸ್ತಾ ಇದ್ರು. ಶಂಕರಗೌಡ ತನ್ನ ಮೈದುನ ಶಿವನಿಗೆ ಬೇರೆ ಕಡೆ ಹೆಣ್ಣು ಹುಡುಕತೊಡಗಿದ. ಬಾವಾ, ಇರಲಿ ಬಿಡು, ನೀನು ತಾನೇ ಏನು ಮಾಡ್ತೀಯ, ಎಲ್ಲ ಅವಳಿಷ್ಟ ಎಂದ ಜೀವನದಲ್ಲಿ ಜಿಗುಪ್ಸೆ ತಾಳಿದ್ದ ಶಿವ. ಸೌಮ್ಯಳನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಲು ಆತನ ಮನಸ್ಸು ಒಪ್ಪಲಿಲ್ಲ. ಹೀಗಿರುವಾಗ ತನ್ನ ಒಬ್ಬನೇ ಮಗನಾದ ಸೂರಜ್ಗೆ ಮೂಲೆ ಮನೆ ಶಿಲ್ಪಾಳನ್ನು ಕೊಟ್ಟು ಮದುವೆ ಮಾಡಲಾಯಿತು. ಶಿಲ್ಪ ತಾಯಿ ಇಲ್ಲದ ಹೆಣ್ಣು, ಮೆಟ್ರಿಕ್ ತನಕ ಓದಿದ ಹುಡುಗಿ, ಸುಸಂಸ್ಕೃತ ಮನೆತನದ ಹುಡುಗಿ. ಶಂಕರಗೌಡರ ಬಾಲ್ಯ ಸ್ನೇಹಿತ ಈರಪ್ಪನ ಮಗಳೇ ಈ ಶಿಲ್ಪ. ದೈವೇಚ್ಛೆ ಎಂದರೆ ಇದೇ ತಾನೆ. ಬಂಗಾರದಂಥ ಮನೆಗೆ ಬಂಗಾರವೇ ಅರಸಿ ಬರುವಂತೆ ಶಿಲ್ಪ ಗೌಡರ ಮನೆ ಮಗಳಾಗಿ ಸೂರಜ್ಗೆ ಹೆಂಡತಿಯಾಗಿ ಜೀವನ ಆರಂಭಿಸಿದಳು. ಶಂಕರಗೌಡನ ನೆಚ್ಚಿನ ಮಗಳಾಗಿ ಮಗಳಿಲ್ಲ ಎಂಬ ಕೊರಗನ್ನು ಶಿಲ್ಪ ತುಂಬಿದ್ದಳು. ಶಿಲ್ಪ ಮನೆ ಸೊಸೆಯಾಗಿ ಬಂದ ಮೇಲೆ ಎಲ್ಲರ ಮುಖದಲ್ಲಿ ಕಳೆ ತುಂಬಿ ಬಂದಿತ್ತು. ಹೀಗೆ 1 ವರ್ಷಗಳು ಸಂದವು. ಶಿಲ್ಪಾಳಿಗೆ ಅವಳಿ ಜವಳಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಶಂಕರಗೌಡರಂತೂ ಶಿಲ್ಪಾಳನ್ನು ಮಗಳೆಂದೇ ಭಾವಿಸಿದ್ದರು. ಮೊಮ್ಮಕ್ಕಳ ಜೊತೆಗೆ ಸದಾಕಾಲ ಕಳೀತಾ ಇದ್ರು ಶಂಕರಗೌಡರು. ಒಮ್ಮೊಮ್ಮೆ ಮುದ್ದಿನ ಮಗಳ ನೆನಪು ಮೊಮ್ಮಗಳ ಮುಖ ನೋಡಿದಾಗ ಬರ್ತಾ ಇತ್ತು. ಸೌಮ್ಯ ಚಿಕ್ಕವಳಿದ್ದಾಗ ಹೀಗೆ ಇಡ್ಲಲ್ಲ ಎಂದು ಹೆಂಡತಿಗೆ 1000 ಸಲ ಹೇಳ್ತಾ ಇದ್ರು. ಕಳೆದ ವಿಷಯವನ್ನು ನೆನಪಿಸಿ ಮನಸ್ಸು ಹಾಳು ಮಾಡಿಕೊಳ್ಬೇಡಿ ಅಪ್ಪಾಜಿ ಎಂದು ಶಿಲ್ಪ ಗೌಡರಿಗೆ ಹೇಳ್ತಾ ಇದ್ರು. ಹೌದು ಶಿಲ್ಪ, ನಿನ್ನ ಮಾತು ಸತ್ಯ. ಅವಳಿಂದ ನನಗೆ ಸಿಕ್ಕಿದ್ದು ಬರೀ ನೋವು. ಈಗ ಅವಳೆಲ್ಲಿದ್ದಾಳೋ ಏನೋ, ಬದುಕಿದ್ದಾಳೋ ಸತ್ತಿದ್ದಾಳೋ ಗೊತ್ತಿಲ್ಲ ಎಂದು ನಿಟ್ಟುಸಿರು ಬಿಡುತ್ತಿದ್ದರು. ಅತ್ತ ಕೆಲಸಕ್ಕೆಂದು ಹೋದ ರಾಕೇಶ್ 2 ದಿನವಾದರೂ ಮರಳಿ ಬರಲೇ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದ್ದ. ಏನು ಮಾಡುವುದೆಂದು ತಿಳಿಯದಾಯಿತು. ಅದೇ ಸಮಯಕ್ಕೆ ಬಾಗಿಲನ್ನು ಯಾರೋ ತಟ್ಟಿದಂತಾಯಿತು. ಹೋಗಿ ಬಾಗಿಲನ್ನು ತೆಗೆದರೆ ಒಬ್ಬ ನಡುವಯಸ್ಸಿನ ಹೆಣ್ಣು ಮಗಳು. ಅಮ್ಮ, ರಾಕೇಶ್ ಅಣ್ಣನವರು ಕರೆದುಕೊಂಡು ಬಾ ಎಂದು ಕಳುಹಿಸಿದ್ದಾರೆ ಎಂದಳು. ನೀನ್ಯಾರು ಎಂದು ಪ್ರಶ್ನಿಸಿದಳು ಸೌಮ್ಯ. ನಾನವರ ಮನೆಯ ಕೆಲಸದವಳು, ಒಂದು ರೀತಿ ತಂಗಿ ಇದ್ದಂತೆ. ಅಣ್ಣ ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಬಹಳ ಬ್ಯುಸಿಯಾಗಿದ್ದು ನೀನೇ ಕರೆದುಕೊಂಡು ಬಾ ಎಂದು ಅಡ್ರೆಸ್ ಕೊಟ್ಟು ಕಳುಹಿಸಿದ್ದಾರೆ ಎಂದು ತಿಳಿಸಿದಳು. ಸರಿ, ಲಗೇಜ್ ಪ್ಯಾಕ್ ಮಾಡ್ಕೋ ಎಂದು ಲಗೇಜ್ ಪ್ಯಾಕ್ ಮಾಡಿಸಿ ರೂಮ್ ಕೀ ಕೊಟ್ಟು ಅವಳ ಹಿಂದೆ ಹೋದ್ಲು. ಅದಾಗಲೇ ರಾಕೇಶ್ ಅವಳನ್ನು ವೇಶ್ಯಾವಾಟಿಕೆ ದಂಧೆ ಮಾಡುವವರಿಗೆ 10 ಲಕ್ಷಕ್ಕೆ ಮಾರಿಬಿಟ್ಟಿದ್ದ. ಅದು ಅವಳಿಗೆ ಗೊತ್ತಾಗದಂತೆ. ಅವಳು ಆ ಹೆಂಗಸಿನ ಜೊತೆಗೆ ಹೋದಾಗ ಅವಳು ಸ್ವಲ್ಪ ದುಗುಡದಿಂದಲೇ ಹೋದ್ಲು. ಹೋದ ಜಾಗ ರೆಡ್ ಲೈಟ್ ಏರಿಯಾ ಎಂದು ಆಕೆಗೆ ಗೊತ್ತಾಗಲಿಲ್ಲ. ಒಂದು ಮನೆಯಲ್ಲಿ ಅವಳನ್ನು ಇರಿಸಲಾಯಿತು. 2 ದಿನ ಇಲ್ಲೇ ಉಳಿದುಕೋ, ನಂತರ ರಾಕೇಶ್ ಬರ್ತಾನೆ ಎಂದು ಹೇಳಿ ಆ ಹೆಂಗಸು ಹೊರಟು ಹೋದ್ಲು. ಅಲ್ಲಿ ಮತ್ತೊಬ್ಬ ಹೆಣ್ಣು ಇವಳ ಗುಣಗಾನ ಮಾಡುತ್ತಾ, ಏನು ಪಸಂದಾಗಿಯ ಕಣಮ್ಮಿ, ಯಾವೂರು? ಸೊಲ್ಲಾಪುರ ಎಂದಳು. ಇಲ್ಲಿಗೆ ಬಂದ ಕಾರಣ? ಪ್ರೀತಿಸಿದ ಹುಡುಗನ ಜೊತೆ ಬಂದಿದ್ದೇನೆ ಎಂದು ಸುಮ್ಮನಾದ್ಲು. ಅವರ ಹಾವ ಭಾವ ವರ್ತನೆ ನೋಡಿ ಕೊಂಚ ಅನುಮಾನ ಬಂದು ಹೊರಗೆ ಇಣುಕಿ ನೋಡಿದಾಗ ವಿಚಿತ್ರ ಪ್ರಪಂಚದಲ್ಲಿ ತಾನಿದ್ದೇನೆ ಎಂದು ಸೌಮ್ಯಳಿಗೆ ಭಾಸವಾಯಿತು.
ಒಂದು ವಾರ ಹೀಗೆ ಕಳೆಯಿತು. ಸೌಮ್ಯಳನ್ನು ಕರೆದುಕೊಂಡು ಬಂದವಳು ಮತ್ತೆ ಇವಳನ್ನು ಸಂದರ್ಶಿಸಿ ವಿಚಾರಿಸಿ, ರಾತ್ರಿ ರೆಡಿಯಾಗಿರು ಎಂದಳು. ಏಕೆ ಎಂದಳು ಸೌಮ್ಯ. ಸುಮ್ಮನೆ. ಸರಿ. ರಾತ್ರಿ ದೊಡ್ಡ ಪಾರ್ಟಿಯೊಂದನ್ನು ಅವಳ ರೂಮಿಗೆ ಕಳುಹಿಸಲಾಯಿತು. ಬಾಗಿಲು ಹೊರಗಡೆಯಿಂದ ಲಾಕ್ ಆಯಿತು. ಬಂದವನು ದಡೂತಿ ಮನುಷ್ಯ. ಸುಖ ಪಡೆಯಬೇಕೆಂದು ನಿದ್ರೆಯಲ್ಲಿದ್ದ ಅವಳನ್ನು ಬಲತ್ಕರಿಸಲು ಯತ್ನಿಸಿದ. ಅವಳಿಗೆ ಎಚ್ಚರ ಆಯಿತು. ಏನಾಗ್ತಾ ಇದೆ ಎಂದು ಅವಳಿಗೆ ಎಳ್ಳಷ್ಟು ಗೊತ್ತಾಗಲಿಲ್ಲ. ಅವಳು ವಿವಸ್ತ್ರಳಾಗಿದ್ದಳು. ಚಿಟ್ಟನೆ ಚೀರಿದಳು. ದಡೂತಿ ಮನುಷ್ಯ ಅವಳ ಬಳಿ, ಇದೆಲ್ಲ ಕಾಮನ್, ಡೋಂಟ್ ವರಿ, ಸ್ವಲ್ಪ ರೂಢಿಯಾಗುವವರೆಗೂ ಅಷ್ಟೇ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ಎಂದ. ರೊಚ್ಚಿಗೆದ್ದ ಸೌಮ್ಯ ಅವನನ್ನು ಬಾಯಿಗೆ ಬಂದಂತೆ ಬೈದು ಕೂಗಾಡಿತು. ಶಬ್ದ ಕೇಳಿ ಆ ಹೆಂಗಸು ಒಳಗೆ ಬಂದಳು. ಅವಳನ್ನು ನೋಡಿದ್ದೇ ಸೌಮ್ಯಳ ಕೋಪ ನೆತ್ತಿಗೇರಿತು. ನೀನೊಂದು ಹೆಣ್ಣಾಗಿ ಹೆಣ್ಣನ್ನು ಈ ರೀತಿ ದುಡಿಸಿ ತಿನ್ನುವ ನಿನಗೆ ಬರಬಾರದ್ದು ಬರಲಿ ಎಂದು ಶಪಿಸಿ ಬೈಯಲು ಆರಂಭಿಸಿದಳು. ಸೌಮ್ಯ, ಹೆಚ್ಚಿಗೆ ಮಾತನಾಡಬೇಡ. ನಿನ್ನನ್ನು 10 ಲಕ್ಷಕ್ಕೆ ಡೀಲ್ ಮುಗಿಸಿಕೊಂಡು ಬಂದಿದ್ದೇನೆ. ನಾನು ಹೇಳಿದಂತೆ ನೀನು ಕೇಳಲೇಬೇಕು ಎಂದು ಅವಳ ಕಪಾಳಕ್ಕೆ 2 ಬಿಗಿದಳು. ಸೌಮ್ಯಳ ರೋಷ ನೀರಾಗಿ ಹೋಯಿತು. ಆ ನಿನ್ನ ಪ್ರಿಯಕರ ರಾಕೇಶ್ ನಿನ್ನನ್ನು ನನಗೆ ಮಾರಿ ಹೋಗಿದ್ದಾನೆ. ನೀನೇನು ನನ್ನ ಹತ್ರ ಪುಕ್ಸಟ್ಟೆ ಕೆಲಸ ಮಾಡ್ತಾ ಇಲ್ಲ. ದುಡ್ಡು ಕೊಟ್ಟಿದ್ದೀನಿ, ಮುಚ್ಕೊಂಡು ದಂಧೆ ಮಾಡು, ಹುಷಾರ್ ಎಂದು ಬೆದರಿಕೆ ಹಾಕಿದಳು. ಇನ್ನು ತಾನು ಇಲ್ಲಿರುವುದು ಒಳ್ಳೆಯದಲ್ಲ, ರಾತ್ರೋರಾತ್ರಿ ಪರಾರಿಯಾಗಬೇಕು ಎಂದು ನಿಶ್ಚಯಿಸಿ ಬರುತ್ತಿದ್ದ ಪಾರ್ಟಿಗಳ ಕೈಕಾಲು ಹಿಡಿದು ಹೇಗೋ ಬಚಾವಾಗ್ತಾ ಇದ್ಲು. ಸತತ ಪ್ರಯತ್ನ ನಡೆಸಿದ್ರು ಹೊರಬರಲಾಗದೆ ಹಾಸಿಗೆಯಲ್ಲಿ ಮಲಗಿಕೊಂಡು ಅಳುತ್ತಾ, ಅಮ್ಮ ಅಮ್ಮ, ನಾನು ನಿನ್ನ ಮನೆತನದ ಮರ್ಯಾದೆ ಹಾಳು ಮಾಡಿದ್ನಮ್ಮ, ನಾನಿನ್ನು ಬದುಕಲು ಯೋಗ್ಯಳಲ್ಲ ಎಂದುಕೊಂಡು ಹೇಗೂ ಅಲ್ಲಿಂದ ಪರಾರಿಯಾದ್ಲು. ಅಲ್ಲಿಂದ ಅವರಿವರ ಮನೆಯಲ್ಲಿ ಕಸ ಮುಸುರೆ ತಿಕ್ಕುತ್ತಾ ಜೀವನ ಸಾಗಿಸಿದ್ಲು. ಹೇಗೋ ಏನು ದಿನ ಕಳೆಯುತ್ತಾ ರೈಲ್ವೆ ಸ್ಟೇಷನ್ಗೆ ಬಂದಳು. ಎಲ್ಲ ಕಡೆಯೂ ಇವಳದ್ದೇ ಹುಡುಕಾಟ. ಕೂಡಿಟ್ಟಿದ್ದ ಪುಲಿಗಾಸಿನಿಂದ ಟಿಕೆಟ್ ತೆಗೆಸಿ ಪಂಡರಾಪುರ ಗಾಡಿ ಹತ್ತಿದ್ಲು. ಗಾಡಿಯಲ್ಲಿ ಕುಳಿತ ಅವಳು ಮುಖ ಮುಚ್ಕೊಂಡು ತಪ್ಪಿಸ್ಕೊಂಡ್ಳು. ಅತ್ತ ರಾಕೇಶ್ ಆ ಹೆಂಗಸಿಗೆ ಕರೆ ಮಾಡಿದಾಗ ಅವಳು, ಲೋ ರಾಕೇಶ, ನೀನು ಹೇಳಿದ ಸೌಮ್ಯ ತಪ್ಪಿಸಿಕೊಂಡಿದ್ದಾಳೆ ಕಣೋ ಎಂದಳು. ರಾಕೇಶ್ಗೆ ದಿಗಿಲು ಬಳೆಯಿತು. ಅವಳ ಹುಡುಕಾಟ ಪ್ರಾರಂಭವಾಯಿತು. ರಾಕೇಶ್ ಅವನಿಗೆ ಫೋನ್ ಮಾಡಿ, ಹಲೋ ಸೌಮ್ಯ, ನಾನು ರಾಕೇಶ್, ಹೇಗಿದ್ದೀಯಾ ಎಂದು ಕೇಳಿದ. ರುಚಿಗೆದ್ದ ಸೌಮ್ಯ, ಲೋ ನಾಚಿಕೆ ಕೆಟ್ಟವನೇ, ನಿನ್ನ ನಾನು ಏನು ಅಂದ್ಕೊಂಡೆ, ನೀನೇ ನನ್ನ ಸರ್ವಸ್ವ ಅಂತ ನಿನ್ನ ಹಿಂದೆ ಬಂದಿದ್ದಕ್ಕೆ ನೀ ನನಗೆ ಸರಿಯಾಗಿ ಪಾಠ ಕಲಿಸಿದೆ. ನಿನ್ನಂಥ ತಲೆ ಹಿಡುಕನನ್ನು ಪ್ರೀತಿಸಿದ್ದು ನನ್ನ ತಪ್ಪು ಎಂದು ಬಾಯಿಗೆ ಬಂದಂತೆ ಬೈದಳು. ರಾಕೇಶ್ ಸುಮ್ಮನಾದ. ಆ ನಡು ವಯಸ್ಸಿನ ಆ ಹೆಂಗಸು ರಾಯಚೂರು ಸ್ಟೇಷನ್ವರೆಗೂ ಬೆನ್ನು ಹತ್ತಿದರೂ ಸೌಮ್ಯ ಅವಳ ಕೈಗೆ ಸಿಗಲಿಲ್ಲ. ಮರುದಿನ ಬೆಳಿಗ್ಗೆ 7 ಗಂಟೆಗೆ ಸೌಮ್ಯ ಸೊಲ್ಲಾಪುರ ತಲುಪಿದಳು. ಅಂದು ಶಂಕರಗೌಡರ ಮನೆಯಲ್ಲಿ ಸಂಭ್ರಮದ ದಿನ. ಗೌಡರು ಸೊಸೆಯನ್ನು ಮಗಳಂತೆಯೇ ಭಾವಿಸಿದ್ದರಿಂದ ಅವಳಿಗಾಗಿ ಒಂದು ಮನೆ ಕಟ್ಟಿಸಿದ್ದರು. ಅಂದು ಆ ಮನೆಯ ಗೃಹ ಪ್ರವೇಶ. ನಾವು ಈ ಮನೆಯಲ್ಲಿ ಇರಬಹುದಲ್ವಾ, ಹೊಸ ಮನೆ ಏಕೆ ಎಂದು ಮಗ ಸೊಸೆ ಕೇಳಿದರು. ಮೊಮ್ಮಕ್ಕಳ ಖುಷಿಗೆ ನನ್ನ ಚಿಕ್ಕ ಕಾಣಿಕೆ ಎಂದರು ಮಾವ. ಇತ್ತ ಸೌಮ್ಯ ಊರಿಗೆ ಬಂದು ಸಮೀಪದ ಚಂದ್ರಭಾಗ ನದಿ ಹತ್ರ ನಿಂತು ಈ ಅನಿಷ್ಟ ಮುಖವನ್ನು ಹೇಗಪ್ಪ ಮತ್ತೆ ಊರಿನವರಿಗೆ ತೋರಿಸುವುದೆಂದು ಕಣ್ಣೀರಿಡುತ್ತಾ ನದಿ ದಾಟಿದ್ಲು. ದುಃಖ ಭಯ ಅವಳನ್ನು ಆವರಿಸಿತ್ತು. ದಡ ಸೇರ್ತಾ ಇದ್ದಂತೆ ಅಲ್ಲಿದ್ದ ಜನರಿಗೆ ಆಕೆ ಸೌಮ್ಯ ಎಂಬುದು ತಿಳಿಯಲು ಜಾಸ್ತಿ ಸಮಯ ಹಿಡಿಯಲಿಲ್ಲ. ಸೌಮ್ಯ ಊರಿಗೆ ಮತ್ತೆ ಕಾಲಿಟ್ಟ ಸುದ್ದಿ ಬಾಯಿಂದ ಬಾಯಿಗೆ ಹರಡಿ ಶಂಕರಗೌಡರ ಕಿವಿಗೆ ಬೀಳಲು ಅವರು ದಂಗಾಗಿ ಆದಷ್ಟು ಮರೆತು ತಮ್ಮ ಕುಟುಂಬದವರ ಜೊತೆ ಖುಷಿಯಾಗಿರಬೇಕಾದ್ರೆ ಮತ್ತೆ ಮಗಳು ಹಿಂತಿರುಗಿದ ವಿಷಯ ಅವರನ್ನು ದಂಗುಬಡಿಸಿತು. ಹೆಂಡತಿಯ ಒತ್ತಾಯಕ್ಕೆ ಮಣಿದು ಮಗಳನ್ನು ನೋಡಲು ಮನೆಯವರ ಜೊತೆ ನದಿ ಹತ್ತಿರ ದಾಪುಗಾವಲು ಹಾಕಿದ್ರು. ಸೌಮ್ಯ ಮುಖ ತೋರಿಸಲಾಗದೆ ಅಲ್ಲೇ ದಡದ ಬಳಿ ಕೈ ಚೆಲ್ಲಿ ಕೂತಿದ್ದಳು. ಅಪ್ಪ ಅಮ್ಮನನ್ನು ನೋಡಿ ದುಃಖ ಉಮ್ಮಳಿಸಿ ಬಂತು. ಅವರ ಬಳಿ ಹೋಗಲು ಭಯಪಟ್ಟು ದೂರದಿಂದಲೇ ಬಿಕ್ಕಿದಳು. ಊರ ಮಂದಿಯ ಮುಂದೆ ಮತ್ತೆ ಮಾನ ಹೋಗೋದು ಬೇಡ ಎಂದು ಸೋದರ ಮಾವ ಶಿವು ಶಂಕರಗೌಡರ ಮನೆ ಒಲಿಸಿ ಅವಳನ್ನು ಮನೆಗೆ ಕರೆದುಕೊಂಡು ಹೋದರು. ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು. ತಾಯಿ ನಿಧಾನಕ್ಕೆ ಮಗಳ ಬಳಿ ಹೋಗಿ, ಇಷ್ಟು ವರ್ಷ ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ನಿನಗೆ ನಮ್ಮ ನೆನಪು ಒಂದ್ಸಲಾನು ಬಂದಿಲ್ವಾ ಎಂದು ಮೆಲ್ಲನೆ ಕೇಳಿದಾಗ ಸೌಮ್ಯಳ ದುಃಖ ಹೆಚ್ಚಾಯಿತು.
ಶಂಕರಗೌಡರು ಗುರ್ರೆ ಎನ್ನುತ್ತಾ ಮುಖ ಗಂಟು ಹಾಕಿ ಕುರ್ಚಿಯಲ್ಲಿ ಕೂತು ಒಂದೇ ಕಡೆ ದಿಟ್ಟಿಸ್ತಾ ಇದ್ರು. ಕೊನೆಗೂ ತಾಯಿ ತೋರಿಸಿದ ಪ್ರೀತಿಗೆ ಮಣಿದು ತಾನು ಯಾವ ಕೂಪಕ್ಕೆ ಬಿದ್ದೆ ಎಂಬ ಸತ್ಯ ತಿಳಿಸಿದಳು. ಮಗಳ ಕತೆ ಕೇಳಿ ಶಂಕರಗೌಡರು ಹೌಹಾರಿದರು. ಕೋಪ ಒಂದೇ ಸಮನೆ ಇಳಿದು ಹೋಯಿತು. ಕೊನೆಗೂ ಮಗಳು ಕ್ಷೇಮವಾಗಿ ಮನೆಗೆ ಹಿಂತಿರುಗಿದಳು ಎಂದು ಮನೆಯವರು ನಿಟ್ಟುಸಿರಿಟ್ಟರು. ಮನೆಯ ಮಾನ ತೆಗೆದಳೆಂಬ ಕೋಪ ಇದ್ದರೂ ಮನೆಯವರು ಯಾರೂ ಅದನ್ನು ತೋರಿಸಲಿಲ್ಲ. ಸಮಯ ಸರಿತಾ ಇದ್ದಂತೆ ಸೌಮ್ಯ ಮುಂಚಿನ ಥರ ಲವಲವಿಕೆಯಿಂದ ಇರತೊಡಗಿದಳು. ಸೂರಜ್, ಶಿಲ್ಪ ಹೊಸ ಮನೆಗೆ ಶಿಫ್ಟ್ ಆಗಿದ್ದರೂ ಪ್ರತಿದಿನ ಬಂದು ಅತ್ತೆ ಮಾವನನ್ನು ಮಾತನಾಡಿಸಿಕೊಂಡು ಹೋಗ್ತಾ ಇದ್ರು. ದಿನಗಳೆದಂತೆ ಶಂಕರಗೌಡರಿಗೆ ಮಗಳ ಚಿಂತೆ ತುಂಬಾನೇ ಕಾಡತೊಡಗಿತು. ಅವಳ ಮುಂದಿನ ಭವಿಷ್ಯ ಅವರಿಗೆ ಸವಾಲಾಗಿ ನಿಂತಿತು. ಇಡೀ ಊರಿಗೆ ಊರೇ ಸೌಮ್ಯ ಯಾವನ ಜೊತೆ ಓಡಿ ಹೋದವಳೆಂದು ಪಿಸು ಪಿಸು ಮಾತನಾಡ್ತಾ ಇದ್ರು. ಗೌಡರ ಎದುರಿಗೆ ತೋರಿಸಿಕೊಳ್ಳದಿದ್ದರೂ ಅವರ ಹಿಂದೆ ಅವಳ ಬಗ್ಗೆ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ತಮ್ಮ ನಂತರ ಅವಳಿಗೆ ಯಾರ ಗತಿ? ಒಂದು ವೇಳೆ ಮದುವೆ ಮಾಡೋಣವೆಂದರೆ ಯಾರಾಕೆಯನ್ನು ಮದುವೆಯಾಗಲು ಮುಂದೆ ಬರ್ತಾರೆ ಎಂಬ ಪ್ರಶ್ನೆ ಗೌಡರನ್ನು ಕಾಡ್ತಾ ಇತ್ತು. ಶಿವನನ್ನು ಒಂದು ಮಾತು ಕೇಳೋಣ ಎಂದರೆ ಯಾವ ಮುಖ ಹೊತ್ತು ಮತ್ತೆ ತಮ್ಮ ಮಗಳನ್ನು ಮದುವೆ ಮಾಡ್ಕೋ ಎಂದು ಕೇಳುವ ಹಿಂಜರಿಕೆ ಅವರನ್ನು ತಡೀತಾ ಇತ್ತು. ಆದರೆ ಶಂಕರಗೌಡರ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶಿವ ಒಂದಿನ ಮನೆಗೆ ಬಂದವನೇ, ಭಾವ, ನಿಮ್ದೇನೂ ಅಭ್ಯಂತರ ಇಲ್ಲ ಅಂದರೆ ಸೌಮ್ಯಳನ್ನು ನಾನು ಮದುವೆಯಾಗಲು ತಯಾರಿದ್ದೇನೆ. ಇದಕ್ಕೆ ನೀವು ಸೌಮ್ಯ ಒಪ್ಪಬೇಕು ಅಷ್ಟೇ ಅಂದಾಗ ಗೌಡರಿಗೆ ತಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡ ಶಿವನ ಮೇಲೆ ಇದ್ದ ಗೌರವ ಇನ್ನಷ್ಟು ಹೆಚ್ಚಾಯಿತು. ಮಗಳ ಬಗ್ಗೆ ಗೊತ್ತಿದ್ದರೂ ಕೂಡ ಆತ ತೆಗೆದುಕೊಂಡ ನಿರ್ಧಾರ ಗೌಡರಿಗೆ ಮೆಚ್ಚುಗೆಯಾಯಿತು. ಸೌಮ್ಯಳನ್ನು ಕೇಳಿದಾಗ ನಿಮ್ಮಿಷ್ಟನೇ ನನ್ನಿಷ್ಟ ಎನ್ನುತ್ತಾ ಅಪ್ಪನ ಮಾತಿಗೆ ಸಮ್ಮತಿ ಕೊಡ್ತಾಳೆ. ಕೊನೆಗೂ ಸೌಮ್ಯಳ ಬದುಕು ದಡ ಸೇರಿತೆಂದು ಅವಳ ತಂದೆ ತಾಯಿ ನಿಟ್ಟುಸಿರಿಟ್ಟರು.